ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಇವತ್ತು ಸಂಜೆ 7 ಗಂಟೆಗೆ ಇನ್ನ ಒಂದು ಹೊಸ ವಿಡಿಯೋ ಜೊತೆ, ಹೊಸ ಕಾರ್ಡ್ ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಇದು ಪಾಯಲ್ ಏನು ಮಾಡಿಲ್ಲ ನಾನು. ಇದು ಓವರ್ ಆಲ್ ಎಲ್ಲರಿಗೂ ಆಲ್ಮೋಸ್ಟ್ ಓವರ್ ಆಲ್ ಎನರ್ಜಿನ ನೋಡಿ ರೀಡಿಂಗ್ ಮಾಡ್ತಾ ಇರುವಂಥದ್ದು. ನಿಮಗೆ ಎಷ್ಟು ರೆಸನೇಟ್ ಆಯ್ತು ಅನ್ನೋದು, ನಿಮ್ಗೆ ಎಷ್ಟು ರೀಡಿಂಗ್ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ಸ್ ನಲ್ಲಿ ಹೇಳಿ, ನನಗೂ ಕೂಡ ಸಂತೋಷ ಆಗತ್ತೆ. ಸೊ ಆಲ್ರೆಡಿ ನೀವು ಏನೋ ಲೈಫಲ್ಲಿ ಅಚೀವ್ ಮಾಡಬೇಕು, ಸಕ್ಸಸ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ಇನ್ನೂ ನಿಮಗೆ ತಾಳ್ಮೆ ಬೇಕಾಗಿದೆ, ಪೇಷನ್ಸ್ ಬೇಕಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ನೀವು ತುಂಬಾ ಇಂಪಲ್ಸಿವ್, ಯಾವಾಗಾಗುತ್ತೆ ಅನ್ನುವಂಥ ಸ್ವಲ್ಪ ಅತಿ ಉತ್ಸಾಹ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆದ್ರೆ ಪೇಷನ್ಸ್, ಯಾಕೆಂದ್ರೆ ಬೀಜನ ನಾವು ನೆಟ್ಟಾಗ ಅದು ಫಲ ಕೊಡೋದಕ್ಕೆ ಟೈಮ್ ತಗೊಳುತ್ತೆ, ವರ್ಷಗಳು ತಗೊಳುತ್ತೆ. ಫಸ್ಟ್ ಅದು ಬೀಜ ಮೊಳಕೆ ಹೊಡಿಬೇಕು ಭೂಮಿ ಒಳಗೆ, ಅದು ಭೂಮಿನ ಸೀಳ್ಕೊಂಡು ಬರ್ಬೇಕು, ಬೇರ್ಗಳು ಇನ್ನ ಆಳ ಆಗ್ಬೇಕು, ಮೇಲೆ ಅದು ಫಲ ಕೊಡೋದಕ್ಕೆ ಟೈಮ್ ಅನ್ನೋದು ತಗೊಳುತ್ತೆ. ಸ್ವಲ್ಪ ಪೇಷನ್ಸ್ ಅಲ್ಲಿರಿ. ನೀವು ಆಲ್ರೆಡಿ ಏನು ಇಷ್ಟು ವರ್ಷದಿಂದ ನೀವು ಕಾಯ್ತಾ ಇದ್ದೀರಾ, ಅದು ಆಲ್ರೆಡಿ ನಿಮಗೆ ಅದರ ಫಲ ಅನ್ನೋದು ನೀವು ಅನ್ಕೊಂಡು ಇಲ್ಲ, ನನ್ಗೆ ಇಷ್ಟು ಸಿಕ್ಕರೆ ಸಾಕು ಅನ್ನೋ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ಆದರೆ ನಿಮಗೆ ಹೇಳ್ತಾರಲ್ಲ ಹಿಂದಿಲಿ, ಭಗವಾನ್ ಜಬ್ಬಿ ದೇಗ ಚಪ್ಪಡ್ ಪಾಡ್ಕೆ ಅಂತ, ಆ ತರ ಒಂದು ಲಕ್ಸುರಿ ಲೈಫ್ ನೀವು ಲೀಡ್ ಮಾಡ್ತೀರಾ. ಅದು ನಿಮ್ಮ ಆಸೆ ಕನಸನ್ನ ನೀವು ನಿಜವಾಗ್ಲೂ ನೀವು ಅನ್ಕೊಂಡಂತ ಜೀವನವನ್ನ ನೀವು ಬದುಕ್ತೀರಾ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಆದ್ರೆ ಇನ್ನ ಪೇಷನ್ಸ್, ತಾಳ್ಮೆ, ಯಾಕಂದ್ರೆ ಯೂನಿವರ್ಸು ಪೇಷನ್ಸ್, ತಾಳ್ಮೆ ಎಷ್ಟು ಕಲ್ಸುತ್ತಂದ್ರೆ, ಇಲ್ಲ ನೀನ್ ಇನ್ನೂ ತಾಳ್ಮೆ ಕಲಿ, ಇನ್ನೆಷ್ಟು ಭಗವಂತ ಅಂತ ನಾನು ಕೂಡ ಕೇಳ್ತಾ ಇರ್ತೀನಿ. ಅಷ್ಟರೊಟ್ಟಿಗೆ ಇಲ್ಲ, ನೀನ್ ಇನ್ನೂ ತಾಳ್ಮೆ ಕಲಿ ಅಂತ ಅಂದ್ಬಿಟ್ಟು ನನಗೆ ತಾಳ್ಮೆ ಎಷ್ಟು ಕಲಿಸ್ತಾ ಇದ್ದಾರೆ ಅಂದ್ರೆ, ನಾನು ಇನ್ನೂ ಕಲಿತಾನೆ ಇದ್ದೀನಿ, ಇನ್ನೆಷ್ಟು ಕಲಿಬೇಕು ಅಂದ್ರೆ ಇನ್ನೂ ಕಲಿಯುತ್ತಾ ಇರ್ತಾರೆ. ಸೊ ಯೂನಿವರ್ಸ್ ಯಾವಾಗ್ಲೂ ನಮ್ಗೆ ಅಷ್ಟು ತಾಳ್ಮೆಯನ್ನ ಕಲಿಸುತ್ತೆ. ಆ ತಾಳ್ಮೆ ಅನ್ನೋದು ಇನ್ನೂ ನಮ್ಗೆ ಬೇಕಾಗಿದೆ, ಇನ್ನೂ ಸ್ವಲ್ಪ ಕಲಿಬೇಕಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತದೆ. ಸ್ಪಿರಿಚುವಲಿ ಬೆಳೀತಾ ಇದ್ದೀರಾ, ಹೀಲಿಂಗ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತದೆ. ಸ್ವಲ್ಪ ನೇಚರ್ ಜೊತೆ ಕನೆಕ್ಟ್ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಏನ್ ಅನ್ಕೊಂಡಿದೀವಿ, ನಮ್ಮ ಐಡಿಯಾಸ್ ಎಲ್ಲಾನು ಒಂದು ವರ್ಕ್ಗೆ ಬರಬೇಕು, ನಮ್ಮ ಕಣ್ಣು ಮುಂದೆ ಬರಬೇಕು, ಅದು ಪ್ರಾಕ್ಟಿಕಲಿ ಎಲ್ಲ ಸರಿಯಾಗಿ ಆಗಬೇಕು ಅಂತಂದ್ರೆ ನಾವು ನಮ್ಮ ವೈಬ್ರೇಷನ್ ಅನ್ನ ಹೈ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಆದ್ರಿಂದ ನೀವು ಸ್ವಲ್ಪ ಆದಷ್ಟು ನೇಚರ್ಗೆ ಎಷ್ಟು ಹತ್ರ ಇರಕ್ಕಾಗತ್ತೆ ಅಷ್ಟು ಹತ್ರ ಇರಿ. ನಿಮ್ಮ ವೈಬ್ರೇಷನ್ ಹೈ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಯಾರಿಗಾದ್ರೂ ಪ್ರೆಗ್ನೆಂಟ್ ಆಗ್ಬೇಕು, ಮಗು ಬೇಕು ಅನ್ನೋಂಥದ್ದಿದ್ರೆ ನಿಮ್ಗೆ ಕನ್ಫರ್ಮೇಶನ್ ಸೈನ್ ಇದೆ, ನೀವು ಪ್ರೆಗ್ನೆಂಟ್ ಆಗ್ಬೋದು, ಮಗು ಹೆರುವಂತ ಟೈಮು ಹೌದು, ಎಸ್ ಅನ್ನೋಂಥ ಆನ್ಸರ್ ಇದೆ ನಿಮ್ಗೆ. ಮತ್ತೆ ನಿಮ್ಮ ಐಡಿಯಾಸು ಮಗು ಹೊಟ್ಟೆಲಿ ಇನ್ನೂ ಮಗು ಹೊಟ್ಟೆಲಿ ಬೆಳೀತಿದೆ ಅಂದ್ರೆ ನಿಮ್ಮ ಐಡಿಯಾಗಳು ಇನ್ನೂ ಕುಕ್ ಆಗ್ತಿದೆ, ಅದಿನ್ನೂ ಆಕ್ಷನ್ಗೆ, ಪ್ರಾಕ್ಟಿಕಲ್ ವರ್ಲ್ಡ್ ಅಲ್ಲಿ ಅದು ನಿಜ ಆಗೋದಕ್ಕೆ ಇನ್ನ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಮತ್ತೆ ನೀವು ತುಂಬಾ ಪೇಷನ್ಸ್ ಆಗಿರ್ಬೇಕು ಅನ್ನೋಂಥದ್ದು ಇಲ್ಲಿ 3 ಕಾರ್ಡಲ್ಲಿ ತೋರಿಸ್ತದೆ. ಸ್ವಲ್ಪ ಇಂಪಲ್ಸಿವ್ ಇದ್ದೀರಾ, ಜಗಲ್ ಮಾಡ್ತಾ ಇದ್ದೀರಾ, ಯಾವಾಗಾಗುತ್ತೆ ಅನ್ನೋಂಥದ್ದು. ಪರಿಸ್ಥಿತಿಗಳನ್ನ ಇನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ನೀವು ಅನ್ನೋದನ್ನು ಕೂಡ ತೋರಿಸ್ತಿದೆ. ಬ್ಯಾಲೆನ್ಸ್ ಮಾಡಿ, ವರ್ಕ್ ಲೈಫು, ಪ್ರೊಫೆಷನ್ ಲೈಫು, ಪರ್ಸನಲ್ ಲೈಫು, ಎಲ್ಲ ಪ್ರೊಫೆಷನ್ ಲೈಫ್, ಪರ್ಸನಲ್ ಲೈಫು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಮತ್ತೆ ಹಣದ ಖರ್ಚನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತಿದೆ. ಯಾಕೆಂದ್ರೆ ಹಣವನ್ನ ಸಂಪಾದನೆ ಮಾಡೋದಾಗಿರ್ಲಿ, ಖರ್ಚು ಮಾಡೋದಾಗ್ಲಿ, ಉಳಿತಾಯ ಮಾಡೋದಾಗಿರ್ಲಿ, ಮತ್ತೆ ಹಣವನ್ನ ಬೆಳೆಸೋದಾಗಿರ್ಲಿ, ಅದೊಂದು ಕಲೆ. ಆ ಕಲೆಯನ್ನ ಸರಿಯಾಗಿ ಕಲಿತು ಹಣವನ್ನ ಸರಿಯಾಗಿ ಬಳಸ್ಬೇಕಾದಂತ, ಉಪಯೋಗಿಸ್ಬೇಕಾದಂತ, ಉಳಿಸ್ಬೇಕಾದಂತ ಅವಶ್ಯಕತೆ ಇದೆ. ಹಣವನ್ನ ಖರ್ಚು ಮಾಡ್ಬೇಕಾದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡ್ತಾ ಖರ್ಚು ಮಾಡಿ. ಇದೆ ಅಂತ ಹೇಗಂದ್ರೆ ಹಂಗೆ ಖರ್ಚು ಮಾಡ್ಬಿಡೋದಲ್ಲ, ಯಾವಾಗ್ಲೂ ಸ್ವಲ್ಪ
ಉಳಿಸಿಡಿ, ಸೇವಿಂಗ್ಸ್ ಅಲ್ಲಿ ಇಟ್ಟಿರಿ ಯಾವಾಗ್ಲೂ ದುಡ್ಡು, ಅದು ನಿಮಗ್ ತುಂಬಾ ಒಳ್ಳೇದು. ಈಗ ಆದಷ್ಟು ಏಕಾಂತದಲ್ಲಿ ಒಬ್ರೇ ಹೊರಗಡೆ ಹೋಗಕ್ಕಾದ್ರೆ, ಟ್ರಾವೆಲ್ ಮಾಡೋಷ್ಟು ನಿಮ್ಗೆ ಇದ್ರೆ ಖಂಡಿತ ಒಬ್ರೇ ಟ್ರಾವೆಲ್ ಮಾಡಿ ಅನ್ನುವಂಥ ಮೆಸೇಜ್ ಕೂಡ ಸಿಗ್ತಿದೆ. ಆದಷ್ಟು ದೇವ್ರ ದರ್ಶನ, ತೀರ್ಥ ಕ್ಷೇತ್ರಗಳಾಗಿರಬಹುದು ಅಥವಾ ಒಳ್ಳೆ ನೇಚರ್ ಇರೋ ಪ್ಲೇಸಸ್ ಆಗಿರಬಹುದು, ಅದು ದೇವಸ್ಥಾನಗಳಿಗೆ, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತಿಲ್ಲ. ನಿಮ್ಗೆ ಎಲ್ಲಿ ಪೀಸ್ಫುಲ್, ಮನಸ್ಸಿಗೆ ಶಾಂತಿ ಅಂತ ಅನ್ಸುತ್ತೆ ಅಂತ ಜಾಗಗಳಿಗೆ ಟ್ರಾವೆಲ್ ಮಾಡಿ ನಿಮ್ಮ ಒಂದು ಆ ಪೇಶನ್ಸ್ ಬರೋದಕ್ಕೆ, ಮತ್ತೆ ಇರೋ ಜಾಗದಿಂದ ಹೊರಗಡೆ ಟ್ರಾವೆಲ್ ಮಾಡಿದಾಗ ನಮ್ಮ ಓರಾದಲ್ಲಿ ಆ ಎನರ್ಜಿ ಶಿಫ್ಟ್ ಆಗುತ್ತೆ. ಅದರಿಂದ ಕೂಡ ನಮಗೆ ತುಂಬಾ ಪಾಸಿಟಿವ್ ಚೇಂಜಸ್ ನಮ್ಮ ಲೈಫಲ್ಲಿ ಅದೆಲ್ಲ ಕೂಡ ಚೇಂಜ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಿದೆ. ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಆದಷ್ಟು ಮೆಡಿಟೇಷನ್ ಮಾಡಿ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳಕ್ಕೆ, ನಿಮ್ಮೊಳಗ್ ನೀವು ಇನ್ನೂ ಡೀಪ್ ಹೋಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತಿದೆ. ಲೀಗಲ್ ಇಶ್ಯೂ, ಲೀಗಲಿ ಕೋರ್ಟಲ್ಲಿ ಏನಾದರೂ ಕೇಸಸ್ ಅನ್ನುವಂಥದ್ದೆಲ್ಲ ನಡೀತಾ ಇದ್ರೆ ಆದಷ್ಟು ನಿಮಗೆ ನಿಮ್ಮ ಪರವಾಗಿ ನ್ಯಾಯ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದನ್ನ ತೋರಿಸ್ತಿದೆ. ಲಾ ಆಫ್ ಕರ್ಮ ಎಲ್ಲರಿಗೂ ಕೂಡ ಒಂದೇ, ಲಾ ಆಫ್ ಜಸ್ಟಿಸ್, ಲಾ ಆಫ್ ಕರ್ಮ ಎಲ್ಲರಿಗೂ ಒಂದೇ. ನಮ್ಮ ಕರ್ಮಕ್ಕೆ ತಕ್ಕಂತ ಫಲಿತ ಸಿಗತ್ತೆ ಅನ್ನೋದನ್ನು ಕೂಡ ತೋರಿಸ್ತಿದೆ. ಸ್ಟಿಲ್ ನಿಮ್ಮ ಕರ್ಮ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಕಾರ್ಮಿಕ್ ಪ್ಯಾಟ್ರನ್ಗಳು ಅದೆಲ್ಲ ಕರ್ಮದ ಒಂದು ಮಾಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ಏನೇನೋ ತಪ್ಪು ಮಾಡಿರ್ತೀವಿ, ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಫೈನಲಿ ನೀವು ಇದನ್ನೆಲ್ಲ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ ನಿಮಗೆ ಒಳ್ಳೆ ತುಂಬಾನೇ ಸಕ್ಸಸ್ಫುಲ್ ಲೈಫ್ ಅನ್ನೋದಿದೆ. ನೀವು ಅನ್ಕೊಂಡಿದ್ದನ್ನ ನೀವು ಲವ್ ರೀಡಿಂಗ್ ನೋಡ್ತಾ ಇದ್ರು ಅಥವಾ ನಿಮ್ಮ ಬಿಸ್ನೆಸ್ ನೋಡ್ತಾ ಇದ್ರು, ಎರಡಕ್ಕೂ ಸೇಮ್ ಆನ್ಸರ್ ಇದು. ಆಕ್ಚುಲಿ ನಾನು ಓವರ್ ಆಲ್ ರೀಡಿಂಗ್ ನೋಡ್ತಾ ಇರೋವಂಥದ್ದು, ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ನಲ್ಲಿ ಬರಬೇಕು ಅಂದ್ರು, ನಿಮ್ಮ ಫೈನಾನ್ಷಿಯಲ್ ಲೈಫ್ ಸೆಟಲ್ ಆಗ್ಬೇಕು ಅಂತಂದ್ರು ತಾಳ್ಮೆಯಿಂದ ಕಾಯಿರಿ, ಹೀಲಿಂಗ್ ಚೆನ್ನಾಗಿ ಮಾಡ್ಕೊಳ್ಳಿ, ಸೆಲೆಬ್ರೇಟ್ ಮಾಡ್ತೀರಾ. ನೀವು ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತೀರಾ. ಎಷ್ಟರ ಮಟ್ಟಿಗೆ ಅಂದ್ರೆ ನಿಮ್ಮ ಒಂದು ರಿಲೇಟಿವ್ಸ್, ಬರೀ ರಿಲೇಟಿವ್ಸ್ ಅಲ್ಲ, ಇಡೀ ಬೆಂಗಳೂರು ಕರ್ನಾಟಕ ಅಚೀವ್ ನೋಡ್ಬೇಕು, ಆ ಲೆವೆಲ್ಗೆ ಅಚೀವ್ ಮಾಡ್ತೀರಾ. ನಿಮಗೆ ನಂಬಿಕೆ ಇದ್ರೆ ನಿಮ್ಮ ಮೇಲೆ, ನೀವು ಮಾಡ್ತೀನಿ ಅನ್ನೋಂಥ ನಂಬಿಕೆ ನಿಮ್ಮ ಮೇಲೆ ಇದ್ರೆ, ನಿಮಗೆ ಬರ್ತಾ ಇರೋಂಥ ಐಡಿಯಾ, ಥಾಟ್ಸ್, ಆಲ್ರೆಡಿ ಇಲ್ಲಿವರೆಗೂ ಏನೇನು ಮಾಡಿದೀರಾ ಅದ್ರ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಲಿ ನಡೀತಾ ನೀವು ನಿಯತ್ತಾಗಿ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಕೆಲಸ ಅಂತಂದ್ರೆ, ನಿಜವಾಗ್ಲೂ ನಿಮ್ಮ ನೇಮು ಫೇಮು ಅನ್ನೋದು ತುಂಬಾ ಹೆಚ್ಚು ದೊಡ್ಡ ರೀತಿಯಲ್ಲಿ, ದೊಡ್ಡ ಮಟ್ಟದಲ್ಲಿ ನೀವು ಹೆಸರು ಮಾಡ್ತೀರಾ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಿದೆ. ಅದು ನಿಮ್ಮ ಮೇಲೆ ಬಿಟ್ಟಿದೆ. ನಿಮ್ಮ ರೀಡಿಂಗ್ ಅಲ್ಲಿ ಇಷ್ಟು ಬಂದಿದೆ, ನಿಮ್ಮನ್ನ ನೀವು ನಂಬ್ತೀರಾ, ಮತ್ತೆ ಭಗವಂತನ ನಂಬ್ತೀರಾ, ಕರ್ಮ ನಂಬ್ತೀರಾ ಅಂತಂದ್ರೆ, ಕರ್ಮ ಕಾರ್ಡ್ ಮತ್ತೆ ನಿಮಗೆ ಬಂದಿದೆ ಸ್ವಲ್ಪ ನೆಗೆಟಿವ್ ಕರ್ಮಗಳು ಹೀಲಿಂಗ್ ಆಗ್ಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತದೆ. ಇನ್ನರ್ ಪವರ್, ಇನ್ನರ್ ಸ್ಟ್ರೆಂತ್ ಅನ್ನು ಉಪಯೋಗಿಸಿ ಗ್ರಾಟಿಟ್ಯೂಡ್, ಆಲ್ರೆಡಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಯಾವಾಗ್ಲೂ ಕೂಡ ಕೃತಜ್ಞತಾ ಭಾವದಿಂದ ಇರ್ಬೇಕಾಗತ್ತೆ. ಸ್ಯಾಂಕ್ಟಿಟಿ, ಸಂಪೂರ್ಣ ಭಕ್ತಿ, ಸಂಪೂರ್ಣ ನಂಬಿಕೆ ಇಡಿ ದೇವ್ರ ಮೇಲೆ. ಆಲ್ರೆಡಿ ಡಿವೈನ್ ಇಂದ ನಿಮ್ಗೆ ಏನ್ ಹೆಲ್ಪ್ ಗೈಡೆನ್ಸ್ ಸಿಗ್ಬೇಕು ಅದು ಆಲ್ರೆಡಿ ನಿಮಗ್ ಸಿಗ್ತಿದೆ. ಅದನ್ನ ಸರಿಯಾಗಿ ನೋಡಿ ನಿಮ್ಮ ಇನ್ನರ್ ಸ್ಟ್ರೆಂತ್ಸ್ನ, ಕರ್ಮ ಸ್ವಲ್ಪ ಏನಿದೆ ಕರ್ಮ ಬ್ಯಾಗೇಜು, ಅದನ್ನ ಇನ್ನೊಂದು ಸ್ವಲ್ಪ ರಿಲೀಸ್ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅದು ರಿಲೀಸ್ ಆದ ಮೇಲೆ ನಿಮ್ಮ ಒಳಗಿರುವಂತ ಇನ್ನರ್ ಪವರ್, ಇನ್ನರ್ ಸ್ಟ್ರೆಂತ್ ಅದು ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗತ್ತೆ. ಅದರಿಂದ ನೀವು ಅನ್ಕೊಂಡಿದ್ದನ್ನ ಮಾಡೋದಕ್ಕೆ ನಿಮ್ಗೆ ಬೇಕಾದಂತ ಶಕ್ತಿ ನಿಮ್ಮ ಒಳಗಿಂದ ಸಿಕ್ಕತ್ತೆ. ಎಲ್ಲ ಕೂಡ ನಮ್ಮ ಒಳಗೆ ಇದೆ. ನಮಗೆ ಬೇಕು ಅಂತ ಎಲ್ಲೆಲ್ಲೋ ಹೋಗಿ ಎಲ್ಲ ಹುಡುಕ್ತಾ ಇರ್ತೀವಲ್ವಾ, ನನ್ಗೆ ಅಲ್ಲಿ ಸಿಕ್ಕತ್ತೆ, ಇಲ್ಲಿ ಸಿಕ್ಕತ್ತೆ, ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ.
ಎಲ್ಲವೂ ಕೂಡ ನಮ್ಮೊಳಗಿರೋ ನಮ್ಮನ್ನ ನಾವು ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡ್ಕೊಂಡಾಗ, ಅಂದ್ರೆ ನಾವು ಈ ದೇಹದ ಲಿಮಿಟ್ಸ್ ನ ಮರೆತು ನಾವೊಂದು ಆತ್ಮ, ನನಗೆ ಆ ಶಕ್ತಿ ಇದೆ, ಈ ಐಡಿಯಾ, ಈ ಥಾಟ್ ನನಗ್ ಬಂದಿದೆ ಅಂತಂದ್ರೆ ಇದನ್ನ ಅಚೀವ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಇಲ್ಲ ಅಂದ್ರೆ ಬೇರೆಯವ್ರಿಗೆ ಬರ್ತಾ ಇತ್ತು ಈ ಥಾಟ್ ನಿಮಗೆ ಬಂದಿದೆ ಅಂದ್ರೆ ಸರಿಯಾಗಿ ಅದ್ರ ಮೇಲೆ ನೀವು ಕೆಲಸ ಮಾಡೋದ್ರಿಂದ, ಸರಿಯಾದ ಆಕ್ಷನ್ಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಸಿಗತ್ತೆ, ನಿಮ್ಮ ಸಕ್ಸಸ್ ಸಿಕ್ಕತ್ತೆ. ಭಗವಂತನಿಗೆ ಸಂಪೂರ್ಣ ಶರಣಾಗಿ ಭಕ್ತಿಲಿ ಶ್ರೀರಾಮನ್ನ ಆಂಜನೇಯ ಹೆಂಗೆ ಭಕ್ತಿ ಮಾಡಿದ್ರು, ದೇವ್ರ ಮೇಲೆ ಭಕ್ತಿ ಇದೆ ಅನ್ನೋದನ್ನ ತೋರಿಸ್ತಿದೆ. ದೇವ್ರ ಮೇಲೆ ಭಕ್ತಿ ಇರೋದಕ್ಕೆ ನನ್ನ ಚಾನಲ್ ವರ್ಗು ಬಂದಿದ್ದೀರಾ, ನನ್ನ ರೀಡಿಂಗ್ ನೋಡ್ತಾ ಇದ್ದೀರಾ. ಈ ರೀಡಿಂಗ್ ನಿಮಗೆ ಸಿಕ್ಕಿದೆ ಅಂದ್ರೆ ದೇವ್ರ ಮೇಲೆ ನಿಮಗೆ ತುಂಬಾ ಭಕ್ತಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಅಂಡ್ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮಗಿದೆ, ನಿಮ್ಮ ಮೇಲೆ ಇದೆ. ಯಾಕೆ ಅಂದ್ರೆ ಮಹಾಲಕ್ಷ್ಮಿ ಯಾವಾಗ್ಲೂ ಕೂಡ ಸತ್ಯಪ್ರಿಯೆ, ನ್ಯಾಯಪ್ರಿಯೆ, ಧರ್ಮಪ್ರಿಯೆ. ಯಾವಾಗ್ಲೂ ಮಹಾಲಕ್ಷ್ಮಿ ಎಲ್ಲಾ ಜನ್ಮಗಳಲ್ಲೂ ಯಾಕೆ ನಾರಾಯಣನ್ನೇ, ಅವರ ಅವತಾರಗಳನ್ನೇ ಮತ್ತೆ ಮತ್ತೆ ಪ್ರೀತಿಸ್ತಾರೆ, ಅವರನ್ನೇ ಮದ್ವೆ ಆಗ್ತಾರಂದ್ರೆ ನಾರಾಯಣ ಸಾಕ್ಷಾತ್ ಧರ್ಮಾತ್ಮ, ಸತ್ಯಪ್ರಿಯ, ನ್ಯಾಯಪ್ರಿಯ ಅವರು ಕೂಡ. ಅದಕ್ಕೆ ಅವರ ಒಂದು ಲವ್ ಸ್ಟೋರಿ ಅಷ್ಟು ಫೇಮಸ್ಸು. ಸೊ ಅದಕ್ಕೆ ಯಾರು ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಲಿ ಹೋಗ್ತಾ ನಿಯತ್ತಾಗಿ ಬದುಕ್ತಾರೆ, ನಿಯತ್ತಾಗಿ ಸಂಪಾದನೆ ಮಾಡ್ತಾರೆ, ಅಂಥವ್ರ ಮನೆಯಲ್ಲಿ ಮಹಾಲಕ್ಷ್ಮಿಯ ವಾಸ ಅನ್ನೋದು ಆಗತ್ತೆ. ನಿಮಗೆ ಆ ಚಾನ್ಸ್ ಇದೆ. ನಿಮ್ಮ ಭಕ್ತಿಯಿಂದ ನೀವು ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ತಾ ಇದ್ದೀರಾ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತದೆ. ಮೇ ಬಿ ನಿಮ್ಮ ನೆಗೆಟಿವ್ ಕರ್ಮಗಳು ಏನಿದೆ ಅದನ್ನೆಲ್ಲ ಆದಷ್ಟು ಬೇಗ ಹೀಲ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯ ಒಂದು ಲೈಫ್ ಇದೆ ಅನ್ನೋದನ್ನ ತೋರಿಸ್ತಿದೆ. Just observe, reflection. ಇನ್ನು ಅದೇ ಇನ್ನರ್ ವರ್ಕ್ ಚೆನ್ನಾಗಿ ಮಾಡ್ಬೇಕಾಗಿದೆ. ನೀವು ನಿಮ್ಮೊಳಗೆ ನೀವು ಇನ್ನೂ ಇಳಿಬೇಕಾಗಿದೆ. ನೆಗೆಟಿವಿಟಿ ಎಲ್ಲ ರಿಲೀಸ್ ಆದ್ಮೇಲೆ ಏನಾಗುತ್ತೆ, ಪಾಸಿಟಿವಿಟಿನ ಅಲ್ಲಿ ತುಂಬಿಕೊಳ್ಬೇಕಾಗತ್ತೆ. ಆದಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು, ಒಳ್ಳೊಳ್ಳೆ ಹಾಡುಗಳು, ಒಳ್ಳೆ ವಿಷಯಗಳು, ಒಳ್ಳೆ ವಿಡಿಯೋಗಳು, ಒಳ್ಳೆ ವಿಷಯಗಳನ್ನೇ ಹೇಳುವಂತ, ಇನ್ನು ಕಲಿಯೋದಕ್ಕೆ ಬೇಕಾದಂತ ಅಂತ ಕಂಟೆಂಟ್ ಇರುವಂತದ್ದು ನಿಮ್ಗೆ ಏನ್ ಸಿಕ್ಕುತ್ತೆ ಅದನ್ನ ಹೆಚ್ಚಾಗಿ ನೋಡೋದ್ರಿಂದ ಪಾಸಿಟಿವಿಟಿ ನಮಗ್ ತುಂಬ್ತಾ ಹೋದಂಗೆ ನೆಗೆಟಿವಿಟಿ ಇನ್ನೂ ರಿಲೀಸ್ ಆಗ್ತಾ ಹೋಗುತ್ತೆ. ಅವಾಗ ನೆಗೆಟಿವ್ ಕರ್ಮ ಏನ್ ಮಾಡಿರ್ತೀವಿ, ಪಾಪ ಅನ್ನುವಂಥದ್ದು ಅದೇನ್ ಕರ್ಗಲ್ಲ. ಆಕ್ಚುಲಿ ಪಾಪಕ್ಕಿಂತ ಪುಣ್ಯದ ಗಂಟು ಜಾಸ್ತಿ ಆಯ್ತು ಅಂತಂದಾಗ ಪಾಪ ಮಾಡಿರೋದೆಲ್ಲ ಕಡಿಮೆ ಆಗ್ಬಿಡತ್ತೆ. ಅದರಿಂದ ನಮ್ಮ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಈ ಮಹಾಲಕ್ಷ್ಮಿ ಆಶೀರ್ವಾದ ಅದೆಲ್ಲ ಕೂಡ ನಿಮಗೆ ಸಿಗತ್ತೆ ಅನ್ನೋದನ್ನ ಹೇಳ್ತಿದೆ. ಎಂಬ್ರೇಸ್ ಟೈಮ್. ನಿಮ್ಮ ಟೈಮ್ ಬರೋವರೆಗೂ ಮತ್ತೆ ಪೇಷನ್ಸ್, ತಾಳ್ಮೆಯಿಂದ ಕಾಯಿರಿ. ಇಟ್ಸ್ ಅ ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ಕೆಲಸಗಳು ತಾನಾಗೆ ಆಗತ್ತೆ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಿದೆ. ಬೌಂಡರಿ. ನಿಮ್ಮ ಸುತ್ತ ಒಂದು ಬೌಂಡ್ರಿ ಹಾಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಕೆಲವೊಂದು ಲಿಮಿಟ್ಸ್ ಅನ್ನೋದು ಯಾವತ್ತೂ ನಮ್ಮ ಲೈಫ್ ನಲ್ಲಿ ನಾವು ಸೆಟ್ ಮಾಡ್ಕೊಳ್ಬೇಕು. ಆ ಲಿಮಿಟ್ಸ್ ನಾವು ಸೆಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋದವರು ಬಂದವರು ನಮ್ಮ ಒಳ್ಳೆತನನ ಎಷ್ಟು ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಾರೆ ಅಂದ್ರೆ, ನಮ್ಮ ಒಳ್ಳೆತನನ ನಮ್ ಕೈಯಲ್ಲಾಗ್ದಿತ್ತನ ಅನ್ನೋ ಲೆವೆಲ್ ಅಲ್ಲಿ ನೋಡೋ ಅಂಥದ್ದು. ಹೋಗ್ತಾ ಬರ್ತಾ ಸುಮ್ಮನೆ ಹರ್ಟ್ ಮಾಡ್ಬಿಡೋದು, ಏನೋ ಒಂದ್ ಮಾತು ಅಂದ್ಬಿಡೋದು, ಇವರು ಏನ್ ಮಾತಾಡಿದ್ರು ಏನ್ ಹೇಳಿದ್ರು ಸೈಲೆಂಟ್ ಆಗಿ ಇರ್ತಾರೆ ಅಂತ ಅನ್ಬಿಟ್ಟು ಬೇಕಂತ ಹರ್ಟ್ ಮಾಡುವಂತ ಬಾಯ್ ಬಂದಿದ್ ಮಾತೆಲ್ಲ ಆಡ್ಬಿಟ್ಟು ಹೋಗೋ ಅಂಥದ್ದು. ಆ ತರ ಬಿಡಬಾರ್ದು ಅಂಥವ್ರಿಗೆ. ಯು ಹ್ಯಾವ್ ಟು ಸೇ ನೋ. ನಿನ್ನ ಲಿಮಿಟ್ಸ್ ನೀನ್ ತಿಳ್ಕೊ. ಇದನ್ನ ಮೀರಿ ಮಾತಾಡಿದ್ರೆ ಅದನ್ನ ನಾನು ಸಹಿಸ್ಕೊಳ್ಳಲ್ಲ. ಆ ಬೌಂಡ್ರೀಸ್ನ ಸೆಟ್ ಮಾಡ್ಬೇಕಾಗತ್ತೆ. ಯಾರೇ ಆಗಿರ್ಲಿ, ಅದು ಮನೆಯವರಾಗಿರ್ಲಿ, ಹೊರಗಡೆಯವರಾಗ್ಲಿ, ನಿಮ್ಮ ಗಂಡ ಹೆಂಡತಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ನೀವು ಯಾವುದೇ ವಯಸ್ಸಿನವರಾಗಿರ್ಲಿ. ಅಂದ್ರೆ ಮಕ್ಕಳು ನೋಡ್ತಾ ಇದ್ರೆ ಆಮೇಲೆ ಅಪ್ಪ ಅಮ್ಮಂಗೆಲ್ಲ ತಿರ್ಗ್ಸ್ ಮಾತಾಡಕ್ ಹೋಗ್ಬಿಟ್ರೆ ಸರಿಯಾಗಿ ಕೊಡ್ತಾರೆ. ಬಟ್ ಬಿಕಾಸ್
ನನ್ನ ಚಾನಲ್ನ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರು ಎಲ್ಲರೂ ಕೂಡ ನೋಡ್ತಾ ಇರೋದ್ರಿಂದ ತುಂಬ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಡೈಲಿ ನೋಡ್ತಾ ಇರ್ತೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂತೆಲ್ಲಾನು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಸರು, ಹೆಂಗಸರು, ವಯಸ್ಸಾದ ದೊಡ್ಡವರು ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಗ್ರ್ಯಾಟಿಟ್ಯೂಡ್ ಕಾರ್ಡ್ ಬಂದಿದೆ. ನಂದು ಕೂಡ ನಿಮಗೊಂದು ಕೃತಜ್ಞತೆಗಳು, ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ ನೀವು ನನ್ನ ವಿಡಿಯೋವನ್ನು ನೋಡ್ತಾ ಇರೋದಕ್ಕೆ. ನನ್ನ ಡೇ ಬೈ ಡೇ ನನ್ನ ಚಾನಲ್ ಬೆಳೀತಿದೆ, ವ್ಯೂಸ್ಗಳು ಬರ್ತಿದೆ. ನಾನು ಒಂದೇ ಸಮಯ ಈ ನಡುವೆ ಸಂಜೆ 7 ಗಂಟೆಗೆ ಅಪ್ಡೇಟೆಡ್ ಡೈಲಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಅದಕ್ಕೋಸ್ಕರ ಇಲ್ಲಿ ಗ್ರ್ಯಾಟಿಟ್ಯೂಡ್ ಬಂದಿದ್ದಕ್ಕೆ ನಾನು ನಿಮಗೂ ಕೂಡ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀನಿ, ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಧನ್ಯತಾ ಮನೋಭಾವದಲ್ಲಿ ಇರಬೇಕು. ಧನ್ಯತಾ ಮನೋಭಾವ ಅನ್ನುವಂಥದ್ದು ತುಂಬ ಹೈ ಫ್ರೀಕ್ವೆನ್ಸಿ. ನೀವು ಹಾಗೆ ಹೈ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್, ನಿಮ್ಮ ಲೋ ಫ್ರೀಕ್ವೆನ್ಸಿಗಳೆಲ್ಲ ಆದಷ್ಟು ಬೇಗ ಹೀಲ್ ಆಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಆದಷ್ಟು ಬೇಗ ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತೋರಿಸ್ತಿದೆ. 8 ಆಫ್ ಕಪ್ಸ್. ಆಲ್ರೆಡಿ ನಿಮ್ಮ ಬ್ಯಾಡ್ ಸಿಚುಯೇಷನ್ಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಮೇ ಬಿ ನಿಮ್ಮ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಆಗಿರಬಹುದು, ಅದರಿಂದ ಹರ್ಟ್ ಮಾಡಿದಂಥ ವಿಷಯಗಳಾಗಿರಬಹುದು, ವ್ಯಕ್ತಿಗಳಾಗಿರಬಹುದು, ತುಂಬ ಹರ್ಟ್ ಮಾಡಿದ್ದಾರೆ. ಅದಕ್ಕೆ ಬೌಂಡ್ರಿ ಸೆಟ್ ಮಾಡುವಂಥ ಕಾರ್ಡ್ ಬಂದಿರೋ ಅಂಥದ್ದು. ತುಂಬಾನೇ ಹರ್ಟ್ ಮಾಡಿದ್ದಾರೆ, ತುಂಬಾನೇ ನೋವು ಮಾಡಿದ್ದಾರೆ ನಿಮಗೆ. ಈಗ ನೀವು ಅದೆಲ್ಲದ್ರಿಂದ ಹೊರಗೆ ಬರ್ತಾ ಇದ್ದೀರಾ. ಆ ನೋವನ್ನೆಲ್ಲನೂ ಕೂಡ ಮುಗ್ದು ನೀವು ಆದಷ್ಟು ಬೇಗ ಒಳ್ಳೆ ದಾರಿಯಲ್ಲಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ರಿಚ್ ಲೈಫು ಅದನ್ನೆಲ್ಲ ಲೀಡ್ ಮಾಡೋದಕ್ಕೆ ಬೇಕಾದಂಥ ಲೈಫ್ ಅನ್ನೋದು ಆದಷ್ಟು ಬೇಗ ನಿಮ್ದಾಗತ್ತೆ. ಇನ್ನೊಂದು ಸ್ವಲ್ಪ ಹೀಲ್ ಆಗಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನ ಕೂಡ ತೋರಿಸ್ತಿದೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್, ಮಹಾಲಕ್ಷ್ಮಿಯ ಆಶೀರ್ವಾದ ಮತ್ತೆ ಕಾರ್ಡ್. ಇದು ಹಣ, ಐಶ್ವರ್ಯ, ಸಮೃದ್ಧಿ, ಒಳ್ಳೆ ಹ್ಯಾಪಿ ಕುಟುಂಬ, ಲೈಫ್ ಅನ್ನೋದನ್ನ ತೋರಿಸ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಹಣ ಸದ್ಯಕ್ಕೆ ನೀವು ಹಣದ ಪ್ರಾಬ್ಲಮ್ ಅಲ್ಲಿ ಇದ್ರೂ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಸದ್ಯದ ಪರಿಸ್ಥಿತಿ ಅಷ್ಟೇ, ಇದು ನಿಮ್ಮ ಪರ್ಮನೆಂಟ್ ಲೈಫ್ ಅಲ್ಲ. ಮಹಾಲಕ್ಷ್ಮಿನೇ ನಿಮ್ಗೆ ಒಲ್ದಾಗ ನಿಮ್ಮನ್ನ ತಡೆಯೋರು ಯಾರ್ರಿ ಅಲ್ವಾ? ಯಾರಾದ್ರೂ ಆಗಿರ್ಲಿ, ಯಾವ ವಯಸ್ಸವರಾದ್ರೂ ಆಗಿರ್ಲಿ, ಖಂಡಿತ ನಿಮಗೆ ಈ ವಿಡಿಯೋವರೆಗೂ ಬಂದಿದ್ದೀರಾ, ಈ ರೀಡಿಂಗ್ ನೀವು ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂತಂದ್ರೆ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗಿದ್ದೀರಾ ಅನ್ನೋದನ್ನ ಹೇಳ್ತಿದೆ. ತುಂಬಾ ಲಕ್ಸುರಿ ಲೈಫ್, ತುಂಬಾ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆ ಕುಟುಂಬದಲ್ಲಿ ಗಂಡ, ಹೆಂಡತಿ, ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಕ್ಕಳು, ಮರಿ, ಮೊಮ್ಮಕ್ಕಳು ಎಲ್ಲರೂ ತುಂಬಾ ಹ್ಯಾಪಿಲಿ ಲೈಫನ್ನ ಲೀಡ್ ಮಾಡ್ತೀರಾ. ತುಂಬಾನೇ ಗುಡ್ ಎನರ್ಜಿ ಬರ್ತಿದೆ. ಹನುಮಾನ್ ಕಾರ್ಡ್ ನಿಮ್ಗೆ ಅಲ್ಲ ಬಂದಿರೋದು 2 ಸಲ, ಯಾಕೆಂದ್ರೆ ಎಸ್ ನಿಮ್ಗೆ ಬಂದಿರೋದು. ನಾನು ತೆಲುಗುಲಿ ರೀಡಿಂಗ್ ಮಾಡ್ತೀನಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಅದೇ ಬೇರೆ ರೀಡಿಂಗ್ ಕಾರ್ಡ್ಸ್ ಮಾಡ್ತೀನಿ, ಶಫಲ್ ಮಾಡ್ತೀನಿ, ಇದಕ್ಕೆ ಬೇರೆ ಕಾರ್ಡ್ ಶಫಲ್ ಮಾಡ್ತೀನಿ. ಗಾಡ್ ಆಫ್ ಲಾಯಲ್ಟಿ, ದೇವ್ರಿಗೆ ಲಾಯಲ್ ಆಗಿರ್ಬೇಕಾ, ಸಂಪೂರ್ಣ ನಂಬದ ಮೇಲೆ 100% ಲಾಯಲ್ ಆಗಿರ್ಬೇಕು ಅಷ್ಟೇನೆ. ನೀವು ಲಾಯಲ್ ಆಗಿದ್ದೀರಾ ಅಂತ ನನಗೆ ಫೀಲ್ ಆಗ್ತದೆ. ಆಂಜನೇಯನ್ ಕಾರ್ಡ್ 2 ಸಲ ಬಂದಿದೆ. ಸೊ ಶ್ರೀರಾಮನ ಒಂದು ಮಾತು ಆಂಜನೇಯ ಹೆಂಗೆ ಪಾಲಿಸ್ತಾರೆ, ಹಂಗೆ ಡಿವೈನ್ ಇಂದ ಬರ್ತಾ ಇರೋ ಅಂತ ಆಶೀರ್ವಾದನಾಗಿರಬಹುದು, ಅವರಿಂದ ಬರ್ತಾ ಇರೋ ನಿಮ್ಮ ಇಂಟ್ಯೂಷನ್, ಅವ್ರಿಗೆ ಏನ್ ಗೈಡೆನ್ಸ್ ಕೊಡ್ತಾರೆ, ನಿಮ್ಮ ಇಂಟ್ಯೂಷನ್ ಇಂದ ಅವರಿಂದ ಸಿಗ್ತಾ ಇರೋ ಸಹಾಯ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ನೀವೇನ್ ಫಾಲೋ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಸರೆಂಡರ್ ಆಗಿದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಅದರಿಂದಾನೇ ನೀವು ನಿಮ್ಮ ಒಂದು ನೆಗೆಟಿವ್ ನೋವು, ಕರ್ಮ ಅದೆಲ್ಲದ್ರಿಂದ ರಿಲೀಸ್ ಆಗಿ ನಿಮ್ಮ ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಭಕ್ತಿಯನ್ನ ಹೀಗೆ ಕಂಟಿನ್ಯೂ ಮಾಡಿ. ನಿಮಗೆ ತುಂಬಾ ಹ್ಯಾಪಿ, ಸಕ್ಸಸ್ಫುಲ್, ರಿಚ್, ತುಂಬಾ ಶ್ರೀಮಂತಿಕೆ ಮತ್ತೆ ತುಂಬಾನೇ ತೃಪ್ತಿಯಾದಂಥ ಜೀವನ. ನೀವು ವಯಸ್ಸಾಗೋವರೆಗೂ ಮಕ್ಕಳು, ಮರಿ, ಮೊಮ್ಮಕ್ಕಳು, ಸೊಸೆರು, ಅಳಿಯಂದ್ರು ಅಂತ ಅವರೆಲ್ಲ ಸಂತೋಷವಾಗಿರೋ ಅಂತ ತುಂಬಾ ಶ್ರೀಮಂತಿಕೆ ಜೀವನವನ್ನ ನೋಡೋದನ್ನ ನೋಡಿ ಈ ಜೀವನವನ್ನ ನೀವು ಮುಗಿಸ್ತೀರಾ. ಅಂಥ ಜೀವನ ನಿಮಗೆ ಬರ್ದಿಟ್ಟಿದೆ.
ಅನ್ನೋದನ್ನ ಇಲ್ಲಿ ತೋರಿಸ್ತಿದೆ. ಈ ರೀಡಿಂಗ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು, ಎಷ್ಟು ರೆಸೊನೇಟ್ ಆಯ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಾಯಂಕಾಲ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.